ಕೃಷ್ಣ ಹೇಳ್ತಾ ಇದ್ದಾನೆ, ಆಹಾರ, ಯಜ್ಞ, ತಪಸ್ಸು, ದಾನ, ಇದು ಶ್ರದ್ಧಾತ್ರಯ ವಿದ್ಯಾವರ ಅನುಗುಣ, ಅವರ ಯೋಗ್ಯತೆಗೆ ಅನುಗುಣ 3 ರೀತಿಯ ಜನ ಮೂರು ಬೇರೆ ಬೇರೆ ಬಗೆಯಾಗಿ ಶ್ರದ್ಧೆಯನ್ನು ಮಾಡ್ತಾರೆ. ಆಹಾರದಲ್ಲಿಯೇ ಬೇರೆ ಶ್ರದ್ಧೆ, ಸಾತ್ವಿಕರದು ಬೇರೆ, ರಾಜಸರದು ಬೇರೆ, ತಾಮಸರದು ಬೇರೆ. ಯಜ್ಞದಲ್ಲಿ ರಾಜಸರದು ಬೇರೆ, ಸಾತ್ವಿಕರದು ಬೇರೆ. ಹೀಗೆ 3 ಆಹಾರ, ಯಜ್ಞ, ತಪಸ್ಸು, ದಾನ. ಇದರಲ್ಲಿ ಯಾರ್ಯಾರು ಹೇಗಿರ್ತಾರೆ ಅನ್ನೋದನ್ನು ತೋರಿಸ್ತಾ ಮೊದಲಿಗೆ ಕೃಷ್ಣ ಸಾತ್ವಿಕರ ಆಹಾರ ಲೈಕ್ ಮಾಡ್ತಾರೆ ಸ್ವಾಭಾವಿಕವಾಗಿ. ಇನ್ನು ಪ್ರಭಾವಕ್ಕೆ ಒಳಪಟ್ಟು ಅಲ್ಲಿ ಇಲ್ಲಿ ಹೋದಾಗ ಒಂದು ಬಾಯಿಗೆ ಹಾಕ್ಕೊಂಡು ಮಾತ್ರಕ್ಕೆ ಅವ್ರನ್ನ ತಾಮಸರು ರಾಜಸರು ಅಂತ ಅನ್ಲಿಕ್ಕೆ ಹೋಗಬಾರ್ದು. ನೀವು ಯಾರನ್ನೂ ತಾಮಸರು ಅನ್ಬೇಡಿ, ನೀವು ಯಾರನ್ನೂ ರಾಜಸರು ಅನ್ಬೇಡಿ, ನೀವು ಯಾರು ಅಂತ ನೀವು ತಿಳ್ಕೊಳ್ಳಿಕ್ಕೆ ಕೃಷ್ಣ ಸಾತ್ವಿಕವಾಗಿ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಮನಸ್ಸು ಯಾವುದನ್ನು ಅಪೇಕ್ಷೆ ಪಡುತ್ತೆ, ನೀವು ಕನ್ಸಿಡರ್ ಆಗಿ ನಾನು ಇಂಥದವ ಹೇಗೆ ಅದನ್ನು ಹೇಳ್ತಾನೆ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧ ಸ್ಥಿರ ಹೃದಯ ಆಹಾರ. ಯಾವುದು ಆಯುಷ್ಯ, ಸತ್ವ, ಶಕ್ತಿ, ಆರೋಗ್ಯ, ತಿನ್ನುವಾಗ ಮಾಡುವಾಗ ಸುಖ, ತಿಂದ ಮೇಲೆ ಸ್ವಭಾವ, ಇದರ ಅಭಿವೃದ್ಧಿಯನ್ನು ಪಡಿಸುವಂತಹ ರಸಯುಕ್ತವಾದ ಜಿಡ್ಡಿನಿಂದ ಕೂಡಿರ್ತಕ್ಕಂಥ ಆಹಾರ ತಿಂದ ಮೇಲೆ ಬಹುಕಾಲ ಮನೋಹರವಾಗಿ ಸಂತೋಷವನ್ನು ತಿನ್ನೋದರಿಂದ ತಿಂದ ಮೇಲೆ ತುಂಬ ಹೊತ್ತು ಸಂತೋಷಕ್ಕೆ ಕಾರಣ, ಅನ್ಈಸಿನೆಸ್ ಬರಲ್ವೋ, ಯಾವುದು ರಸಪೂರಿತವಾಗಿರುತ್ತೋ, ಯಾವುದನ್ನು ತಿಂದರೆ ಆರೋಗ್ಯ ಆಯುಷ್ಯಕ್ಕೆ ಕಾರಣ ಆಗುತ್ತೆ, ತಿಂದರೆ ಶಕ್ತಿ ವೃದ್ಧಿ ಆಗತ್ತೋ, ಯಾವುದು ಸುಖಕ್ಕೆ ಕಾರಣ ಆಗಿದೆಯೋ, ಯಾವುದನ್ನು ತಿನ್ನೋದ್ರಿಂದ ಮತ್ತೊಬ್ಬರನ್ನು ಪ್ರೀತಿಸುವ ಸದ್ಗುಣ ನಮ್ಮಲ್ಲಿ ಬರುತ್ತೋ. ನಿಮಗೆ ಸುಮ್ಮನೆ ಒಂದು ಕತೆ ಸಣ್ಣದು. ಒಬ್ಬ ಹೋದ, ಒಂದು ಗಿಣಿ ಋಷಿಗೆ ಮಾರ್ದ, ಒಂದು ಗಿಣಿ ಕಟುಕನಿಗೆ ಮಾರ್ದ. ಋಷಿ ಮನೆ ಗಿಣಿ ಹಣ್ಣು ಗಿಣ್ಣು ತಿಂದು ಒಳ್ಳೆ ಬುದ್ಧಿ ಬಂದವ್ರನ್ನೆಲ್ಲ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ತಿಂಡಿ ಮಾಡಿದ್ರಿ ಕೇಳ್ತಿತ್ತು. ಈ ಕಟಕನ ಮನೆ ಗಿಣಿಯ ತಿನ್ನಬಾರದು, ತಿಂದು ಅವನ ಕೊಲ್ಲು, ಅವನ ಕೊಂದಾಕು, ಕತ್ತರಿಸಾಕು, ಅವನ ಕತ್ತು ಪೀಸ್ ಮಾಡು, ಕಿವಿ ಕತ್ತರಿಸು, ಇದೆಲ್ಲ ಅದರದ್ದೇ ಬುದ್ಧಿ. ಇದು ಕಾರಣ ಏನಂದರೆ ಆಹಾರ. ಯಾವ ಆಹಾರ ನೆರೆಹೊರೆಯವರನ್ನು ಪ್ರೀತಿ ಮಾಡುವ ಅಂಥ ಆಹಾರ ಸಾತ್ವಿಕರಾದವರಿಗೆ ಪ್ರಿಯವಾದ ಆಹಾರ. ನೋಡಿ, ಇವತ್ತು ಏಕಾದಶಿ ಬಿಟ್ಬಿಡಿ, ನಾಳೆಯಿಂದ ಏನು ಮಾಡ್ತೀರಿ ನೋಡಿ. ರಾಜಸರಿಗೆ ಪ್ರಿಯವಾದ ಆಹಾರ ಯಾವುದು? ಕೃಷ್ಣ. ಕಟ್ವಂ ಲಲವ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ. ಕೆಲವರಿಗೆ ಸ್ಪೈಸಿ ಅವರು ಮೆಣಸಿನಕಾಯಿನೇ ಕಚ್ಚಿ ಮೂಗಲ್ ನೀರು, ಎಲ್ಲ ಕಡೆ ನೀರು ಬರ್ತಿದ್ರು ಕೂಡ ಅದನ್ನೇ ತಿಂತಿರ್ತಾರೆ. ತೀರ ಖಾರ ತಿನ್ನಬಾರ್ದು, ಒಳ್ಳೆಯದಲ್ಲ, ತಿನ್ನುವಾಗೂ ಒಳ್ಳೆಯದಲ್ಲ. ನಿಮಗೆ ಕಣ್ಣಲ್ಲಿ ನೀರು ಬರುತ್ತೋ ಇಲ್ಲೋ, ಪಕ್ಕದಲ್ಲಿ ಕೂತು ಸಾತ್ವಿಕರು ಏನಪ್ಪ ಇವ್ನು ಹಿಂಗೆ ತಿಂತ, ಅವ್ರ ಕಣ್ಣಲ್ಲೂ ನೀರು ಬರುತ್ತೆ. ಅತಿಯಾದ ಖಾರ. ಕೆಲವರಿಗೆ ಹುಳಿ ಗೊಡ್ಡಿರ್ಬೇಕು, ಹುಳಿ ಸಾರು ಹುಳಿಗೆ ಎಷ್ಟು ಹುಳಿ ಹಾಕಿದ್ರು ಪಕ್ಕದಲ್ಲಿ ಒಂದಷ್ಟು ಹುಳಿ ಉಳ್ಳಗಿರಬೇಕು. ಅದು ಕೆಲವು ಸತಿ ಮೊಸರಂತೂ ಇಷ್ಟು ಹುಳಿ ಆಗಿಬಿಡುತ್ತೆ, ತಿಂದವ್ರ ಕೂದಲೆಲ್ಲ ಸ್ಟ್ರೈಟ್ ಆಗಿಬಿಡ್ಬೇಕು. ಕೆಲವ್ರಿಗೆ ಆ ಹುಳಿ ಅಂದರೆ ಏನೋ ಇಷ್ಟ, ಹುಳಿ ತಿನ್ನಬಾರ್ದು, ಅತಿಯಾದ ಹುಳಿ. ಕೆಲವರಿಗೆ ಉಪ್ಪುಪ್ಪಾಗಿರಬೇಕು, ಅದು ತಿನ್ನಬಾರ್ದು. ಇನ್ನು ಕೆಲವರಿಗೆ ಉಪ್ಪಿಷ್ಟ ಇಲ್ಲ, ಹುಳಿ ದ್ವಾಚಾರ ಬಂದರೂ ನಾವೇನು ರಿಪೇರಿ ಆಗೋಲ್ಲ. ಯಾಕೆಂದರೆ ಸ್ವಭಾವಕ್ಕಿರೋದದು. ಸ್ವಭಾವಕ್ಕೆ ಅಂಟಿಕೊಂಡದ್ದನ್ನು ಬೆಳಕಿನಲ್ಲಿ ಬೆರೆತ ಬಣ್ಣವನ್ನು ಬೇರೆ ಮಾಡಲಿಕ್ಕೆ ಹೇಗೆ ಬರಲ್ವೋ, ಬೆಳಕಿನ ಒಳಗೆ ಬಣ್ಣ ಬೆರೆತಿದ್ರೆ ಬಣ್ಣದಿಂದ ಬೆಳಕನ್ನು ಬೇರೆ ಮಾಡಲಿಕ್ಕೆ ಜೊತೆಗೆ ಬರುವ ಸ್ವಭಾವವನ್ನು ಕೂಡ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಅಲ್ಲ, ದೇವರು ಬೇರೆ ಮಾಡೋಕ್ಕಾಗತ್ತಾ ಇಲ್ವಾ ಆಚಾರ್ಯ? ನೋಡಿ, 2 ಪ್ರಶ್ನೆ ಅಲ್ಲಿ. ಮಾಡೋಕ್ಕಾಗತ್ತಾ ಅಂದು ಒಂದು ಪ್ರಶ್ನೆ, ಮಾಡ್ತಾನ ಅನ್ನೋದು ಇನ್ನೊಂದು ಪ್ರಶ್ನೆ. ಮಾಡೋಕ್ಕಾಗತ್ತಾ ಅಂದರೆ ಆ ಪ್ರಶ್ನೆಗೆ ಉತ್ತರ ಆಗತ್ತೆ, ಮಾಡ್ತಾನ ಅಂದರೆ ಆ ಪ್ರಶ್ನೆಗೆ ಉತ್ತರ ಮಾಡೋಲ್ಲ. ಸ್ವಭಾವವನ್ನು ರಕ್ಷಣೆ ಮಾಡೋದೇ ದೇವರ ಕೆಲಸ. ಬೇವಿನ ಕಹಿಯನ್ನು ದೇವರು ಚೇಂಜ್ ಮಾಡೋಲ್ಲ. ಎಲ್ಲ ಸಿಹಿ ಆದರೆ ಕಹಿಯ ಅನುಭವ ನಿಮ್ಗೆ ಹೇಗಾಗಬೇಕು?
ಬೇವಿನಲ್ಲಿ ಕಹಿ ರಕ್ಷಣೆ ಮಾಡೋದೇ ದೇವರ ಗುರಿ. ಹಾಗಾದರೆ ಜೀವನ ಒಟ್ಟಿಗಿರುವ ಸ್ವಭಾವದ ರಕ್ಷಣೆಯೇ ಭಗವಂತನ ಇಚ್ಛೆ. ಹಾಗಾಗಿ ರಾಜಸರ ಸ್ವಭಾವ ಹೀಗಿರ್ತಕ್ಕಂಥದ್ದು. ಇದಾದರೂ ಪರವಾಗಿಲ್ಲ ರೀ, ತಾಮಸರ ಅಡುಗೆ, ತಾಮಸರ ಆಹಾರ ಅವ್ರಿಗಿಷ್ಟವಾದದ್ದು ಯಾವುದು? ಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಇದು ನೋಡಿ, ಯಾವ ಜಾತಿನ ಕುರಿತು ದೇವರು ಹೇಳಿಲ್ಲ. ಇಲ್ಲಿ ಯಾರ ಹೆಸರು, ಗೋತ್ರ, ಜಾತಿ ಏನಿಲ್ಲ, ಸಾಮಾನ್ಯ ಭಗವಂತ ಹೇಳ್ತಾ ಇದ್ದಾನೆ. ಯಾವ ಭೋಜನ ಯಾತಯಾಮ ಮಾಡಿ ಆಗಿ 3 ಗಂಟೆ 4 ಗಂಟೆ ಆದಮೇಲೆ ತಿನ್ನೋದಿದೆಯಲ್ಲ, ಅದನ್ನು ಯಾತಯಾಮ ಅಂತ ಕರೀತಾರೆ. 12ಕ್ಕೆ ಊಟ ಮಾಡೋದಕ್ಕೆ 7ಕ್ಕೆ ಅಡುಗೆ ಮಾಡಿ ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಡೋದು. ಅದು ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ. ನೀವು ಹೇಳಿದ್ರಿ ಆ ಕೆಲಸದ ಗಮನ ಇದ್ದರೆ ಇದು ಕಾನ್ಸಂಟ್ರೇಷನ್ ಬರಲ್ಲ ಅಂತ. ಅದಕ್ಕೆ ಇದ್ರಲ್ಲಿ ಕಾನ್ಸಂಟ್ರೇಷನ್ಗೋಸ್ಕರ ಅದು ಮುಗಿಸಿಟ್ಬಿಟ್ಟಿದ್ದೀನಿ ಅಂತ ಕೆಲವರು ಬೆಳಗ್ಗೆ ಸ್ನಾನಕ್ಕೆ ಮುಂಚೆನೇ, ಅಲ್ಲ ಹುಡುಗೂರಿನಲ್ಲಿರೋ ಅರ್ಜೆಂಟಲ್ಲಿ ಇರ್ತಾರೆ ಮಾಡ್ಕೊಳ್ಬೋದು, ಬೆಳಗ್ಗೆ ಸ್ನಾನಕ್ಕೆ ಮುಂಚೆನೇ ಕುಕ್ಕರ್ನ ಕೂಡಿಸ್ಬಿಡ್ತಾರೆ. ಆಮೇಲೆ ಅರ್ಧ ಗಂಟೆಗೆಲ್ಲ ಅಡುಗೆ ಮಾಡಿ ತಣ್ಣಗೆ ಆರಾಮ್ ಓಡಾಡ್ಕೊಂಡಿರ್ತಾರೆ. ಇದು ಯಾತಯಾಮ ಅಂತ ಕರೆಸುತ್ತೆ. ಇದು ತಾಮಸಿ ಸ್ವಭಾವದವರ ಊಟಬಾರ್ದು. ಗತರಸಂ, ಗತರಸಂ ಅಂದರೆ ಅದರ ರಸ ಹೋಗಿಬಿಟ್ಟಿರುತ್ತೆ. ಯಾವತ್ತೋ ಮಾಡಿಟ್ಟಿದ್ದು, ಕೆಲವರು ಸಂಡೇ ಮಾಡಿದ ಚಪಾತಿ ಸಾಟರ್ಡೇವರೆಗೂ ತಿಂತಿರ್ತಾರೆ, ಮುಂದಿನ ಸಾಟರ್ಡೇವರೆಗೂ. ಅದು ತಂಗಳ ಪೆಟ್ಟಿಗೆ ಅಂತಲೇ ಒಂದಿದೆ. ತಂಗಳ ಪೆಟ್ಟಿಗೆ ಅಂದರೆ ಹಿಂದಿಂದೆಲ್ಲ ಅದಲ್ಲಿಟ್ಟು ಕೆಲವರು ಅದ್ರ ಮೇಲೆ ಬೋರ್ಡ್ ಹಾಕ್ಕೊಂಬಿಟ್ಟಿರ್ತಾರೆ, ಸಂಡೇ ಚಟ್ನಿ ವಿತಿನ್ ಮಂಡೇ ಒಳಗೆ ಖಾಲಿ ಮಾಡ್ಕೊಳ್ಬೇಕು ಅಂತ. ಅದೇ ತೆಗೆದು ಡೈಲಿ ಯಾರು ಮಾಡ್ಕೊಳ್ತಾರೆ ಆಚಾರ್ಯ? ನಿಮಗೆಲ್ಲ ನೆನಪಿರ್ಬೋದು, ನಮ್ಮಮ್ಮ ನಿಮ್ಮಮ್ಮ ಎಷ್ಟು ಬಿಸಿ ಬಿಸಿಯಾದ ತುಪ್ಪ ಅನ್ನವನ್ನು ಕಲಸಿ ಬಾಯಿಗಿಡ್ತಿದ್ರು. ಇವತ್ತು ಅದೆಲ್ಲ ಕಳ್ಕೊಂಬಿಟ್ಟಿದ್ವಿ. ಡಬ್ಬಿಯಲ್ಲಿ ಇಟ್ಟಿದ್ದು ಯಾವುದೋ ಒಂದು ಕಸ ತಿಂದಂಗೆ ತಿಂದು ರುಚಿ ಇಲ್ಲ, ಸವಿ ಇಲ್ಲ, ಹಾಗೆ ಎದ್ದೋಗೋದು. ಇದು ಗತರಸಂ. ಆಮೇಲೆ ಪೂತಿ ಅಂದರೆ ದುರ್ಗಂಧ ಉಳ್ಳದು. ಕೆಲವನೇ ಇಷ್ಟ. ಹಂದಿಗೆ ಕೊಚ್ಚೆ ವಾಸನೆ ಅಂದರೆ ಭಾರಿ ಇಷ್ಟ. ಹಂಸಕ್ಕೆ ಆಗಲ್ಲ. ಹಂಸಕ್ಕೆ ಸ್ವಚ್ಛವಾಗಿರಬೇಕು, ಹಂದಿಗೆ ಸ್ವಚ್ಛವಾಗಿದ್ದರೆ ಆಗಲ್ಲ, ಕೊಚ್ಚೆ ಇರಬೇಕು. ಹಾಯ್ ಅಂದ್ಕೊಂಡಿರೋದು ಹಾಯಾಗಿದೆ ಅನ್ನುತ್ತದು. ಹಾಗೆ ಕೆಟ್ಟ ರಸ, ಕೆಟ್ಟ ವಾಸನೆ ಇದ್ದರೆ ಕೆಲವರಿಗೆ ಭಾಳ ಇಷ್ಟ. ಈ ಕೆಲವು ಸತಿ ಇದು ಕೆಲವರಿಗೆ ಅನುಭವಕ್ಕೆ ಬಂದಿರುತ್ತೆ. ಕೆಲವನ್ನ ತಿನ್ನೋಲ್ಲ. ಅವರು ಬಾಡಿಗೆ ಮನೆಯೊಳಗಿರ್ತಾರೆ, ಏಕಾದಶಿ ದಿನ ಅವರು ದೇವರ ಮನೇಲಿ ಕೂತು ಮೂಗು ಹಿಡ್ಕೊಳ್ತಾರೆ, ಪ್ರಣವಸ್ಯ ಅಂತ. ಅವ್ರ ದೇವ್ರ ಮನೆಗೆ ಹಿಂದಿನ ಮನೆಯವ್ರ ಅಡುಗೆ ಮನೆ, ಆಗಲೇ ಅವ್ರು ಒಗ್ಗರಣೆ ಹಾಕಿರ್ತಾರೆ. ಆ ರಸ ಮೂಗಿಗೆ ಬಡಿದು ಇವರು ಮೂಗು ಹಿಡಿದವ್ರು ಬಿಡೋದೇ ಇಲ್ಲ. ಮನೆಯವ್ರು ಯಾಕ್ರಿ ಬಿಡ್ರಿ, ಇಲ್ಲ ಅದು ವಾಸನೆ ನಿಲ್ಲಿ ಆಮೇಲೆ ಬಿಡ್ತೀನಿ ಅಂತಾರೆ. ಹೀಗೆಲ್ಲ ಅವ್ಯವಸ್ಥೆ. ಇಂಥ ದರಿದ್ರ ರಸಗಳು ತಾಮಸ ಪ್ರಿಯರಿಗೆ ಇಷ್ಟವಾದದ್ದು, ದುರ್ಗಂಧ ಉಳ್ಳದ್ದು. ಪರ್ಯುಷಿತ ಅನ್ನ, ಪರ್ಯುಷಿತ ಅಂದರೆ ತಂಗಳು, ಹಿಂದಿನ ದಿನದ್ದು ಕೆಲವರದು ವ್ರತ. ಅದು ಹಿಂದಿನ ದಿನದ್ದೆಲ್ಲ ತಿನ್ನೋ ವ್ರತ ತಾಮಸಿ ವ್ರತ. ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವ ವ್ರತಗಳು ಅವ್ಯಾವೂ ಅಲ್ಲ, ಅದನ್ನು ಮಾಡಲಿಕ್ಕೆ ಬರೋಲ್ಲ. ಇದು ತಾಮಸ ಅನ್ನ ತಿನ್ನಬಾರ್ದು. ಉಚ್ಚಿಷ್ಟಂ, ಎಂಜಲು. ನಿಮ್ಮದೆಲ್ಲ ಗೊತ್ತಿಲ್ಲ, ನಾನು ಲೌಕಿಕವಾಗಿ ಹೇಳೋದು. ಈ ಕೆಲವರು ಶಾಲೆಗೆ ಹೋಗೋ ಮಕ್ಕಳು ಕ್ಯಾರಿಯರ್ ತೊಗೊಂಡು ಹೋಗ್ತಾರೆ. ಅವ್ರವ್ರ ಕ್ಯಾರಿಯರ್ ತಿನ್ನಬಾರ್ದೇ ಇಲ್ಲ, ಅದೊಂದು ಪ್ಲೇಟ್ ತೆಗೆದಿಟ್ಟು ಇವ್ರದ್ದೆಲ್ಲ ಚೂರು ಎಲ್ಲರಿಗೂ ಬಡಿಸ್ಕೊಂಡು ಬಂದು ಕಡೆಗೆ ಎಲ್ಲದೂ ಸೇರಿಸಿ ತಿನ್ನೋದು. ಇದು ಉಚ್ಚಿಷ್ಟ. ಅವ್ರು ತಿಂದು ಮಿಕ್ಕದ್ದು, ಇವ್ರು ತಿಂದು ಮಿಕ್ಕದ್ದೇ. ಯಾರು ಯಾರ ಮನೆಯ ಅನ್ನವನ್ನು ತಿಂತಾನೆ ಅವನು ಅವನ ಮನೆಯ ಪಾಪವನ್ನೇ ತಿಂತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆದಷ್ಟು ನಾವು ನಮ್ಮ ಮನೆಯ ಅನ್ನ, ಹೆಚ್ಚು ಅಂದರೆ ಗುರುಗಳ ಮನೆಯ ಅನ್ನವನ್ನು ಸ್ವೀಕಾರ ಮಾಡಬೇಕು. ಉತ್ತಮರ ಮನೆ ಅನ್ನ. ಯಾಚೇಹಂ ಶ್ರೋತ್ರಿಯಸ್ಯಾನ್ನಂ ತದಭಾವೇ ಜಲಂ ಪಿಬೇತ್. ಉತ್ತಮರ ಮನೆ ಬಾಗಿಲಿಗೆ ಹೋಗಿ ಕೇಳಬೇಕಂತೆ. ಯಾಕೆಂದರೆ ಪುಣ್ಯಾಂದು ಅವರ ಋಣಕ್ಕೆ ಬೀಳಬೇಕಂತೆ. ಜನ್ಮಾಂತರದಲ್ಲಿ ನಿಮ್ಮಂಥ ಸಜ್ಜನರ ಸಹವಾಸ ನನಗಾಗಬೇಕು, ನಿಮ್ಮ ಮನೆ ಅನ್ನ ಕೊಡಿ. ಅವ್ರು ಕೊಡಲ್ಲ ಹೋಗಂದರೆ ಒಂದು ಲೋಟ ನೀರಾರು ಕೊಡಿ ಅಂತ ನೀರನ್ನಾರು ಉತ್ತಮರ ಮನೆಯಲ್ಲಿ ಯಾಚನೆ ಮಾಡಿ ಆದರೂ ಕುಡಿಬೇಕು. ಆದರೆ ಇದಕ್ಕೆ ವಿರುದ್ಧವಾಗಿ ಇಂತಹ ಅನ್ನಗಳನ್ನು ನಾವು ಎಂದೂ ಕೂಡ ತಿನ್ನಬಾರ್ದು. ಆಮೇಲೆ ಅಶುಚಿಯಾದದ್ದನ್ನು ತಿನ್ನಿರಬೇಕು. ತಿನ್ನುವವನು ಶುಚಿಯಾಗಬೇಕು. ತಿನ್ನುವ ಪದಾರ್ಥವು ಶುಚಿಯಾದರೆ ಮಾತ್ರ ಅದು ಅಂತಃಶುಚಿಗೆ ಕಾರಣ ಆಗುತ್ತೆ. ಯಾಕೆಂದರೆ ಆಹಾರ ಸಾತ್ವಿಕ ಆಗದಿದ್ದರೆ ಸತ್ವಗುಣ ವೃದ್ಧಿ. ತಾಮಸವಾದ ಆಹಾರ ಆದರೆ ನಿಮಗೆ ತಮೋಗುಣಗಳ ಪ್ರಾಚುರ್ಯ ಜಾಸ್ತಿ ಆಗುತ್ತೆ. ತಮೋಗುಣದ ವ್ಯಾಪಾರ ಯಾರಲ್ಲಿರುತ್ತೆ ಅವರು ಇಂತಹ ಅನ್ನಗಳನ್ನು, ಇಂತಹ ವಸ್ತುಗಳನ್ನು
ಅವರು ಪ್ರಿಯ ಅಂತ ಸ್ವೀಕಾರ ಮಾಡ್ತಾ ಇದ್ದಾರೆ.